ಮಂಡ್ಯದಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಕಾವೇರಿ ಕಿಚ್ಚು. ಕೆಆರ್ಎಸ್ ಸೇರಿ ಸೂಕ್ಷ್ಮ ಪ್ರದೇಶದಲ್ಲಿ ಭಾರಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ನೇತೃತ್ವದಲ್ಲಿ ಭದ್ರತೆಯನ್ನ ಈಗ ನಿಯೋಜನೆ ಮಾಡಲಾಗಿದೆ. 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಈಗ ಕೆಆರ್ಎಸ್ ಡ್ಯಾಂ ಬಳಿ ಜಿಲ್ಲೆಯ ಹಲವೆಡೆ ರೈತರ ಪ್ರತಿಭಟನೆ, ಬಿಜೆಪಿಯಿಂದ ಮುತ್ತಿಗೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಆಗಬಾರ್ದು, ಆ ರೀತಿ ಹೈ ಅಲರ್ಟ್ ಆಗಿದ್ದಾರೆ. ಬಹಳ ಎಚ್ಚರಿಕೆಯ ವಿಚಾರ ಇದು, ಸೂಕ್ಷ್ಮ ವಿಚಾರ. CWMA ಆದೇಶದ ವಿರುದ್ಧ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇನ್ನು KRS ಬಳಿಯೂ ಕೂಡ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯ ಎಸ್ ಪಿ ಅವರಾದಂತಹ ಡಾಕ್ಟರ್ ಶೋಭಾರಾಣಿ ಅವರು ಇದೀಗ ಭದ್ರತೆಯ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಬಿಜೆಪಿ ಪ್ರತಿಭಟನೆ ಇದೆ, ಯಾವ ರೀತಿ ಭದ್ರತೆಯನ್ನು ಮಾಡ್ಕೊಳ್ಳಲಾಗಿದೆ? ಭದ್ರತೆಯಲ್ಲಿ 2 SPs ಇದ್ದಾರೆ, ಒಂದು ಅಡಿಷನಲ್ SPs ಇದ್ದಾರೆ ಮತ್ತು DSP 9 ಜನ, 28 ಜನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು PIs ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ಸು 49 ಜನ ಇದ್ದಾರೆ, 46 ಜನ ಇದ್ದಾರೆ, ASS 59 ಜನ ಇದ್ದಾರೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು ಮತ್ತು 10 KSRP ಇದೆ ಮತ್ತು DR 8 ಇದೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು ಸುಮಾರು 1,000 ಜನ ಅಷ್ಟು ಸಿಬ್ಬಂದಿಗಳು, 1,500 ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ KRS ನಲ್ಲೇ ಭದ್ರತೆ ಸುತ್ತಮುತ್ತ ಇದ್ದಾರೆ. ಪೂರ್ತಿ ಸುತ್ತಮುತ್ತ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಲ್ಲಿ ಎಲ್ಲ ಪ್ರದೇಶ ಏನಾದರೂ ಗುರುತು ಮಾಡಿದ್ರೆ ಮೇಡಮ್, ಅಲ್ಲಿ ಯಾವ ರೀತಿ ಭದ್ರತೆ? ಸೂಕ್ಷ್ಮ ಪ್ರದೇಶನೇ ಡ್ಯಾಮ್, ಕಂಪ್ಲೀಟ್ ಡ್ಯಾಮ್ ಇದೇನೆ ಸೂಕ್ಷ್ಮ ಪ್ರದೇಶ ಅಂತ ಕನ್ಸಿಡರ್ ಆಗುತ್ತೆ. ಎಲ್ಲ ಕಡೆನೂ ಅಗತ್ಯದ ಇರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಪ್ರಿಕಾಷನ್ ಅವರು ಏನಂತ ಹೇಳಿದ್ದಾರೆ ಮೇಡಮ್, ಮುತ್ತಿಗೆ ಅಂತಾನೆ ಅಥವಾ ಪ್ರತಿಭಟನೆ ಅಂತಾನೆ? ಎಷ್ಟು ಗಂಟೆಗೆ ಪ್ರತಿಭಟನೆ ಹೇಳಿದ್ದಾರೆ? 10 ಗಂಟೆ ನಂತರ ಬರ್ತಾರೆ ಅಂತ ತಿಳಿದು ಬಂದಿದೆ. ಬೇರೆ ಮಂಡ್ಯ ಜಿಲ್ಲೆಯಾದಂತೆ ಯಾವ ರೀತಿ ಭದ್ರತೆ ಇದೆ? ಎಲ್ಲ ಥ್ರೂಔಟ್ ಮಂಡ್ಯ, ಯಾಕೆಂದರೆ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಎಲ್ಲ ಕಡೆನೂ ಡೈಲಿ ಪ್ರತಿಭಟನೆಗಳು ಡಿಫ್ರೆಂಟ್ ಸರ್ಕಲ್ ಹತ್ರ ಇರುತ್ತೆ, ಕೆಲವೊಂದು DC ಕಚೇರಿ ಮುಂದೆ ಇರುತ್ತೆ. ಆ ಥರ ಅದಕ್ಕೆ ತಕ್ಕನಂತೆ ಡೈಲಿ ಡೇ ಟು ಡೇ ಬೇಸಿಸಲ್ಲಿ ಅವತ್ತು ಹಿಂದಿನ ದಿವಸನೇ ನಾಳೆ ಏನು ಪ್ರತಿಭಟನೆಗಾಗುತ್ತೆ ಅದನ್ನೆಲ್ಲ ಮಾಹಿತಿ ತೆಗೆದು ಅದರ ತಕ್ಕಂತೆ ಸಿದ್ಧತೆಗಳು ಮಾಡಬೇಕು. ಮೇಡಮ್, ಇವಾಗ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ಖ್ಯಾತೆ ಇರುವಂಥದ್ದು, ಇನ್ನು ತಮಿಳು ಕಾಲೋನಿ ಮಂಡ್ಯದಲ್ಲೂ ಕೂಡ ಇರುವಂಥದ್ದು, ಅಲ್ಲಿ ಯಾವ ರೀತಿ ಮುಂಜಾಗ್ರತೆ? ಹಿಂದೆ ಏನೇನು ಇನ್ಸಿಡೆಂಟ್ ಆಗಿದೆ ಹಿಂದೆ ಕಾವೇರಿ ಇಶ್ಯೂಸಲ್ಲಿ, ಯಾವುದ್ಯಾವುದು ಏನೇನು ಬೇಕು ಎಲ್ಲ ಥರನೂ ಅಗತ್ಯ ಸಿದ್ಧತೆಗಳು ಮಾಡಬೇಕು. ಇದಿಷ್ಟು ಮಂಡ್ಯ SP ಅವರಾದಂತಹ ಡಾಕ್ಟರ್ ಶೋಭಾರಾಣಿ ಅವರ ಮಾತಾಗಿರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. KRS ಮತ್ತು ಇಲ್ಲಿ ಸುತ್ತಮುತ್ತದಲ್ಲೇ 1,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ವಿವಿಧ ಕಡೆ ಎಲ್ಲೆಲ್ಲಿ ಪ್ರತಿಭಟನೆ ನಡೆಯುತ್ತೆ ಆಯಾ ಸ್ಥಳಗಳಲ್ಲೂ ಕೂಡ ಭದ್ರತೆಯನ್ನು ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂಬ ಮಾಹಿತಿಗಳನ್ನು ಕೂಡ ನ್ಯೂಸ್ ಫಸ್ಟ್ಗೆ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.